ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಳ್ಳೆ ಸ್ನೋ ಬೀಳ್ತಾ ಇದೆ. ಸ್ನೋ ಬೀಳೋ ಟೈಮಲ್ಲಿ ನಾನಿವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಒಳ್ಳೆ ಪೀಕ್ ಸ್ನೋ ಇದು. ಆ್ಯಕ್ಚುಲಿ ಕಾಲು ನಡೆಯೋಕ್ಕಾಗ್ತಾಯಿಲ್ಲ, ಜಾರ್ತಾ ಇದೆ ಫುಲ್ಲು, ಅಷ್ಟೊಂದು ಸ್ನೋ ಬೀಳ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಮುಖ, ತಲೆ ಮೇಲೆ ಎಲ್ಲ ಫುಲ್ ಸ್ನೋ ಬಿದ್ದಿದೆ. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸ್ನೋ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನಾನು. ಸುತ್ತ ತೋರಿಸ್ತೀನಿ ಹೇಗಿದೆ ಅಂತ. ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಸ್ನೋ ಬೀಳ್ತಾ ಇದೆ. ನೋಡಿ ಸ್ನೋ ನೋಡಿ ಹೇಗೆ ಬೀಳ್ತಾ ಇದೆ. ಆ್ಯಕ್ಚುಲಿ ಈಗ ಶುರು ಆಗ್ತಾ ಇದೆ. ನನ್ನ ಪ್ರಕಾರ ಇನ್ನೊಂದು 2 ಅವರಲ್ಲಿ ರೋಡೇ ಕಾಣಲ್ಲ, ಅಷ್ಟೊಂದು ಸ್ನೋ ತುಂಬೋಗ್ಬಿಡುತ್ತೆ ಅನಿಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಆ್ಯಕ್ಚುಲಿ ಸ್ನೋ ಬೀಳಬೇಕಾದ್ರೆ. ಸೊ ಗೈಸ್, ಸ್ನೋ ನೋಡಿ ಹೇಗಿದೆ. ಇಷ್ಟು ನೋಡಿ ಐಸ್ ಹೆಂಗಿದೆ. ಒಂದು ಬಾಲ್ ಮಾಡ್ಬೋದು, ಬಾಲ್ ಮಾಡಿ ರಪ್ಪ ಸಕ್ಕತ್ತಾಗಿ ಬಿದ್ದಿರುತ್ತೆ. ಸೊ ಗೈಸ್ ನೋಡಿ, ಕೈಯೆಲ್ಲ ಕೋಲ್ಡು, -, ಡಿಗ್ರಿಯಲ್ಲಿದೆ. ಇಷ್ಟು ನೋಡಿ ಐಸ್ ನೋಡಿ ಹೇಗಿದೆ. ಗೈಸ್, ಕೆಳಗಡೆ ಸ್ನೋ ಬೀಳ್ತಾ ಇದೆ. ಆಟ ಆಡಿಕೊಂಡು ಸ್ನೋ ಅಲ್ಲಿ ಈಗ ಮೇಲೆಗಡೆ ಬಂದಿದ್ದೀನಿ. ಈಗ ತಾನೇ ಕೆಲಸ ಮುಗೀತು. ಸೊ ಸ್ವಲ್ಪ ಫ್ರೀ ಇವಾಗ, ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕೂತ್ಕೊಂಡಿರೋದು. ಸೊ ನಾಳೆ ವೀಕೆಂಡ್ ಆಗಿರೋದಕ್ಕೆ ಒಳ್ಳೆ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಬೋದು. ಒಳ್ಳೆ ಮೂವಿ ನೋಡ್ಕೊಂಡು ಇವತ್ತು. ಸೊ ಇಲ್ಲಿ ನೋಡಿ, ಒಂದು ಫನ್ನಿ ಥಿಂಗ್ ಹೇಳ್ತೀನಿ. ಇದು ಬೂಟ್ಸ್ ತೊಗೊಂಡೆ ಆಯಿತಾ ನಾನು. ಸೊ ತೋರಿಸ್ತೀನಿ ರೀ ನಿಮಗೆ. ನೋಡಿ ಈ ರೀತಿ ಇದೆ ಬೂಟ್ಸ್. ಇದು ಸಕ್ಕತ್ ಬೂಟ್ಸ್ ಆ್ಯಕ್ಚುಲಿ. ಇದು ಸಕ್ಕತ್ ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಒಂದು 12-13 ಸಾವಿರನ ಆಯಿತು ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಈ ಬೂಟ್ಸ್ಗೆ. ಬಟ್ ಯಾವಾಗ ಹಾಕೋಬೇಕು, ಎಲ್ಲಿ ಹಾಕೋಬೇಕು ಅಂತ ಗೊತ್ತಿಲ್ಲ. ಇಷ್ಟ ಆಯಿತು ಅಂತ ತೊಗೊಂಡ್ಬಿಟ್ಟೆ. ಇವಾಗ ಇದನ್ನು ಎಲ್ಲಿ ಹಾಕೋಬೇಕು ಗೊತ್ತಿಲ್ದಲೇ ಕ್ಲೀನಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ. ಸೊ ನೋಡೋಣ ಯಾವಾಗ ಟೈಮ್ ಬರುತ್ತೆ ಇದನ್ನ ಹಾಕ್ಕೊಳ್ಳೋಕ್ಕೆ ಅಂತ ಗೊತ್ತಿಲ್ಲ. ಟೈಮ್ ಬಂದಾಗ ಹಾಕ್ಕೊಳ್ಳೋಣ. ಸೊ ನಾನೀಗ ಡಿನ್ನರ್ಗೆ ಡಾಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದ್ದೆ. ಸೊ ಬಂದಿದೆ, ತೊಗೊಂಡು ಈಗ ಒಳಗಡೆ ಬಂದಿದ್ದೀನಿ. ಸೊ ಪಿಜ್ಜಾ ತಿನ್ಕೊಂಡು ಒಂದು ಒಳ್ಳೆ ಮೂವಿ ನೋಡಿಕೊಂಡು ಈವ್ನಿಂಗ್ನ ಟೈಮ್ ಪಾಸ್ ಮಾಡೋದು ಇವತ್ತು. ಸೊ ನನಗೊಂದು ಚಿಕ್ಕ ಪಾರ್ಸಲ್ ಬಂದಿದೆ ಇವತ್ತು ಆಕ್ಟೋಪಸ್ಸಿಂದ. ಆಕ್ಟೋಪಸ್ ಬಂದು UK ಅಲ್ಲಿ ಒಬ್ಬರು ಎನರ್ಜಿ ಪ್ರೊವೈಡರ್ ಆಯಿತಾ, ಅಂದರೆ ಎಲೆಕ್ಟ್ರಿಸಿಟಿನ ಇವರೇ ಪ್ರೊವೈಡ್ ಮಾಡೋದು. ಸೊ ಇವರೊಂದು ಡಿವೈಸ್ ಕಳಿಸಿದ್ದಾರೆ ನನಗೆ. ಇದು ಹೆಂಗೆ ಆಪ್ರೇಟ್ ಮಾಡೋದು ಏನದು ತಿಳ್ಕೊಬೇಕು. ಸೊ ಈ ಡಿವೈಸ್ ಬಂದು ನಾವು ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತೀವಿ, ಅಂದರೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತೀವಿ ಒಂದು ದಿನಕ್ಕೆ ಅಂತ ಇದೇನೋ ಹೇಳುತ್ತೆ, ಎಷ್ಟು ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ ಅಂತ. ಸೊ ಸೆಟಪ್ ಮಾಡ್ಕೋಬೇಕು, ವೈಫೈ ಕನೆಕ್ಟ್ ಮಾಡಿ ಏನೋ ಮಾಡಬೇಕು. ಸೊ ಎಕ್ಸ್ಪ್ಲೋರ್ ಮಾಡ್ತೀನಿ ಇದನ್ನ ಆಮೇಲೆ, ಹೇಗೆ ಕನೆಕ್ಟ್ ಮಾಡೋದು ಏನು ಕತೆ ಅಂತ. ಸಾಕೆಟ್ ಇದೆ, ವೈರ್ ಇದೆ, ಇದಿದೆ, ಪ್ಲಸ್ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಏನೋ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಸೆಟ್ ಮಾಡ್ಕೋಬೇಕು ಇದನ್ನು. ನೆನ್ನೆ ಮೂವಿ ನೋಡಿಕೊಂಡು ನೈಟ್ ಲೇಟ್ ಆಗೋಯ್ತು, ಹಂಗೆ ಮಲ್ಕೊಂಡ್ಬಿಟ್ಟೆ. ಸೊ ಅದಕ್ಕೆ ಈಗ ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಆಮ್ಲೆಟ್ ರೆಡಿ ಆಗಿದೆ. ಸೊ ಆಮ್ಲೆಟ್ ತಿಂದ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು. ತುಂಬ ಜನಕ್ಕೆ ಇಂಡಿಯಾದಲ್ಲಿದ್ದಾಗ ಅಬ್ರಾಡ್ಗೆ ಹೋಗಿ ಅಲ್ಲಿ ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗೆ ಅಬ್ರಾಡ್ಗೆ ಬಂದ ಮೇಲೆ ಇಲ್ಲಿ ಕೆಲವೊಂದು ವರ್ಷ ಜೀವನ ಮಾಡಿದ್ಮೇಲೆ ವಾಪಸ್ ಇಂಡಿಯಾಗೆ ಹೋಗಿ ಅಲ್ಲಿ ಜೀವನ ಮಾಡಬೇಕು ಅನಿಸುತ್ತೆ. ಅದು ಕಾಮನ್ ಅಂತ ನನ್ನ ಒಂದು ಭಾವನೆ. ಸೊ ನನಗೆ ಕೂಡ ಒಂದು ಆಸೆ ಏನು ಅಂದರೆ, ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಔಟ್ಸ್ಕರ್ಟ್ಸಲ್ಲಿ, ಬ್ಯಾಂಗ್ಳೂರಿಂದ ಔಟ್ಸ್ಕರ್ಟ್ಸಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಥರ ತೊಗೊಂಡು ಒಂದು ಹಳ್ಳಿ ಮನೆ ಥರ ಒಂದು ಕಾನ್ಸೆಪ್ಟಲ್ಲಿ ಮನೆ ಕಟ್ಟಿ ಒಂದು ಫಾರ್ಮ್ ಲ್ಯಾಂಡ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಆಸೆ ಇದೆ. ಸೊ ಅದು ಮಾಡಿದ್ರೆ ಬೆಸ್ಟಾ, ಅಥವಾ ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಸಿಟಿ ಲೈಫ್ನ ಲೀಡ್ ಮಾಡೋದು ಬೆಸ್ಟಾ? ನಿಮಗೆ ಪರ್ಸ್ನಲ್ ಆಗಿ ಯಾವ ಥರ ಲೈಫ್ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ನನ್ನ ಪ್ರಕಾರ ಸಿಟಿ ಲೈಫ್ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಅದೇ ಥರ ಪರ್ಸ್ನಲಿ ನನಗೆ ಫೀಲ್ ಆಗೋದೇನು ಅಂದರೆ, ಒಂದು ಈ ಥರ ಫಾರ್ಮ್ ಲ್ಯಾಂಡಲ್ಲಿ ಒಂದು ಹಳ್ಳಿ ಮನೆ ಒಂದು ಕಾನ್ಸೆಪ್ಟಲ್ಲಿ ಮನೆ ಕಟ್ಕೊಂಡಿದ್ರೆ ಒಂಥರ ಮಜಾ ಇರುತ್ತೆ ಅಂತ ನನಗನ್ಸೋದು. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ನನ್ನ ವಿಂಡೋ ರೂಮಿಂದ ವ್ಯೂ ಇದು ನೋಡಿ. ಇವತ್ತು ಸ್ವಲ್ಪ ಸೂರ್ಯ ಬಂದಿದೆ. ಆ್ಯಕ್ಚುಲಿ ನಿಮಗೆ ಬಿಸಿಲು ನೋಡೋಕೆ ಕಾಣ್ತಾ ಇದೆ, ಆದ್ರೂ ಸ್ವಲ್ಪ ಈ ಕಡೆ ನೋಡಿದ್ರೆ ವೈಟ್ ನಿಮಗೆಲ್ಲ ಏನು ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಇನ್ನೂ ಕಂಪ್ಲೀಟಾಗಿ ಮೆಲ್ಟ್ ಆಗಿಲ್ಲ. ಆ ಸ್ನೋ ಎಲ್ಲ ಇನ್ನೂ ಹಾಗೇ ಇದೆ. ನಿಮಗೆ ಬಿಸಿಲಿದೆ ಅನಿಸ್ಬೋದು, ಬಟ್ ಹೊರಗಡೆ -ಅಲ್ಲಿದೆ ಟೆಂಪ್ರೇಚರು. ಅದಕ್ಕೆ ನೋಡಿ, ಇನ್ನೂ ನಿಮಗೆ ಸೂರ್ಯನ ಕಿರಣಗಳು ಕಾಣಿಸ್ತಾ ಇದ್ರೂ ಸ್ನೋ ಮೆಲ್ಟ್ ಆಗ್ತಾ ಇರೋ ಕಾರಣ ಬಂದು ಇನ್ನೂ -ಅಲ್ಲಿ ಇರೋದಕ್ಕೆ. ಇನ್ನೂ ಕಂಪ್ಲೀಟಾಗಿ ಸ್ನೋ ಮೆಲ್ಟ್ ಆಗಿಲ್ಲ. ಪ್ರಾಬಬ್ಲಿ ಇವತ್ತು ಈವ್ನಿಂಗ್ ಒಳಗಡೆ ಸ್ನೋ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಚಳಿಗಾಲದಲ್ಲಿ UK ಪರಿಸ್ಥಿತಿ ಹೀಗಿದೆ. ನಾನೀಗ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಹೊರಗಡೆ ಸ್ವಲ್ಪ ಕೆಲಸಗಳಿದೆ, ಮುಗಿಸ್ಕೊಂಬರಬೇಕು. ಅದಕ್ಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.